ಗೋಚರ ಎಲ್ಲ ಇದೆ. ಇವೆಲ್ಲ ನೀನು ಏನು ಕೆಲಸ ಮಾಡಬೇಡ, ಕೇಳೋದೆಲ್ಲ ಏನು ಕೆಲಸ ಮಾಡಬೇಡ, ಇಲ್ಲಿ ಹೋಗಿ ಎಂಜಾಯ್ ಮಾಡೋ ಅಂತ ಬಿಟ್ಬಿಡ್ತಾನೆ. ಆದ್ರೆ ಮನುಷ್ಯ ಕುತೂಹಲ ಇದೆ, ದೇವ್ರು ಇನ್ನು ಏನೇನ್ ಮಾಡ್ತಾನೆ ಅಂತ ಅಲ್ಲೇ ಇರ್ತಾನಂತೆ. ದೇವ್ರ ಮನುಷ್ಯ ಮಾಡಾದ್ಮೇಲೆ ಒಂದು ಕತ್ತೆ ಸೃಷ್ಟಿ ಮಾಡ್ತಾನೆ. ಕತ್ತೆಗೆ 60 ವರ್ಷ ಆಯ್ತು ಕೊಡ್ತಾರಂತೆ. ನೋಡು, ಮನುಷ್ಯ ಭೂಮಿಯನ್ನು ಸೃಷ್ಟಿ ಮಾಡಿದ್ದೀನಿ, ಅದರಲ್ಲಿ ಮನುಷ್ಯ ಕೂಡ ಬಿಟ್ಟಿದ್ದೀನಿ. ಮನುಷ್ಯ ತುಂಬಾ ಶ್ರೇಷ್ಠ ಜೀವಿ. ಆ ಶ್ರೇಷ್ಠ ಜೀವಿನ ಸೇವೆ ಮಾಡೋದು ನಿನ್ ಗುರಿ ಆಗಿರ್ಬೇಕು ನಿನ್ ಜೀವನದಲ್ಲಿ ಅಂತ. ನಿನ್ಗೆ 60 ವರ್ಷ ಆಯ್ಸ್ ಕೊಡ್ತೀನಿ ಅಂತ ಕತ್ತೆ ಹೇಳ್ತಂತೆ. ಬೇರೆ ನಮ್ಗೆ 60 ವರ್ಷ ಆಯ್ಸ್ ಬೇಡ, ಮನುಷ್ಯನಿಗೆ 20 ವರ್ಷ, ನನಗೆ 40 ವರ್ಷ, ನನಗೂ 20 ವರ್ಷ ಕೊಟ್ಬಿಡು ಅಂತ ಹೇಳ್ತಾರೆ. ಆಯ್ತು ಸರಿ, 40 ವರ್ಷ ನನ್ನಲ್ಲೇ ಇರಲಿ, 20 ವರ್ಷ ನಿಮ್ಗೆ ಕತ್ತೆಗೆ 20 ವರ್ಷ ಆಯ್ಸ್ ಕೊಟ್ಟು ಭೂಮಿ ಕಳಿಸ್ತಾನೆ. ಕತ್ತೆ ಅದ ಪಾಡು ಭೂಮಿಗೆ ಬರುತ್ತೆ. ಅದಾದ್ಮೇಲೆ ಏನ್ ಮಾಡ್ತಾನೆ, ಕೋತಿನ ಸೃಷ್ಟಿ ಮಾಡ್ತಾನೆ. ದೇವರಿಗೆ ಯೋಚನೆ ಮಾಡ್ತಾನೆ, ಕತ್ತೆ 60 ಕೊಟ್ಟು 20, ಕೋತಿ 20 ಕೊಟ್ಬಿಟ್ರೆ ಇನ್ನೇನು ಮಾತಾಡೋದೇ ಇಲ್ಲ. ಕೋತಿಗೆ 20 ವರ್ಷ ಆಯ್ಸ್ ಕೊಡ್ತಾನೆ ದೇವರು. 20 ವರ್ಷ ಆಯ್ಸ್ ಕೊಟ್ಮೇಲೆ ಕೋತಿ ಏನ್ ಹೇಳ್ತಂತೆ, ಕೋತಿ ಹೇಳ್ತಂತೆ 10 ವರ್ಷ ಸಾಕು, 10 ವರ್ಷ ನೀನು ಆ ದೇವ್ರು ಹೇಳ್ತಾರಂತೆ, ನಿನ್ ಕೆಲಸ ಏನಂದ್ರೆ ಮನುಷ್ಯನ್ ರಂಜಿಸ್ಬೇಕು, ಒಂದು ಮರದ ನೆಗಿಬೇಕು, ಹುಚ್ಚಾಗಬೇಕು ಅಂತ ಕೋತಿ ಹೇಳ್ತಾರೆ. ಸರಿ ಆಯ್ತು, ರಂಜಿಸ್ತೀನಿ, 10 ವರ್ಷ ಸಾಕು, 20 ವರ್ಷ ಬೇಡ, 10 ವರ್ಷ ನಿನ್ ಜೊತೆ ಇರ್ಬೋದು. ಅದಾದ್ಮೇಲೆ ಏನ್ ಮಾಡ್ತಾರೆ, ನಾಯಿ ಸೃಷ್ಟಿ ಮಾಡ್ತಾರೆ. ನಾಯಿ ಮನೆಯಲ್ಲಿದ್ಯಾ, ಯಾರ್ಯಾರು ಸಾಕಿದ್ರ ನಾಯಿ? ಆಲ್ಮೋಸ್ಟ್ ಎಲ್ಲರೂ ಸಾಕಿದ್ರ. ಬೀದಿ ನಾಯಿ ಸರ್, ಎಲ್ಲ ಪ್ರಾಣಿ ಧರ್ಮ ಶಾಪಾಡ್ ಮಾಡಿ ಮನುಷ್ಯನ್ಗೆ ನಾಯಿ ಸಾಧಾರಣವಾಗಿ ಮನುಷ್ಯ ಪ್ರೀತಿಸೋ ಜೀವಿ ಪ್ರಾಣಿಗಳ ನಾಯಿ ಬಸ್ಸು ಎಲ್ಲ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ನಾಯಿ ಸೃಷ್ಟಿ ಮಾಡಿ ನಾಯಿ 20 ವರ್ಷ ಆಯ್ಸ್ಕೊಡ್ತಾರೆ.